ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತೆ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ನೀವು ಲೈಕ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೇ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಮ್ಯಾರೇಜ್ ಪ್ರೊಫೈಲ್ ಅಂತ ಕಮೆಂಟ್ ಮಾಡಿ. ಇವರ ವೈಯಕ್ತಿಕ ಪರಿಚಯ: 1. ಹೆಸರು ಶ್ರಾವ್ಯ, ಊರು ಮಂಗಳೂರು, ವಯಸ್ಸು 26 ವರ್ಷ ತುಂಬಿದೆ. ಸಮಸ್ಯೆ: ಸಂಗಾತಿ ಬೇಕು. ವಿದ್ಯಾರ್ಥಿ, ಎಂಎ ಮಾಡಿದ್ದಾರೆ. ಕೆಲಸ: ಶಿಕ್ಷಕಿ. ಆಸ್ತಿ: ಸ್ವಂತ ಮನೆ ಇದೆ. ಮಕ್ಕಳು ಇಲ್ಲ. ಎತ್ತರ: 5.1 ಅಡಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮರ್ಸಿಡೀಸ್ ಬೆನ್ಸ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮನದ ಮಾತುಗಳು: ಸರ್ಕಾರಿ ಹುದ್ದೆಯಲ್ಲಿ ಇದ್ದವರೇ ನನ್ನ ಗಂಡನಾಗಬೇಕು. ರಾಣಿಯ ಹಾಗೆ ನೋಡಿಕೊಳ್ಳಬೇಕು. ಕೆಲಸಕ್ಕೆ ಕಳಿಸಬಾರದು. ನೋಡಲು ಸುಂದರವಾಗಿ ಗುಣವಂತನಾಗಿ ಇರಬೇಕು. ವರದಕ್ಷಿಣೆ ಕೇಳುವ ಹಾಗಿಲ್ಲ. ಮದುವೆಯ ಖರ್ಚು ನಿಮ್ಮದೇ. ಕೆಟ್ಟ ಹವ್ಯಾಸಗಳು ಯಾವುದೇ ಕಾರಣಕ್ಕೂ ಇರಬಾರದು. ಸಮಸ್ಯೆಗಳನ್ನ ಎದುರಿಸುವ ಸಾಮರ್ಥ್ಯ ಇರಬೇಕು. 28ರಿಂದ 30 ವರ್ಷದ ಒಳಗಿನವರು ಮಾತ್ರ ಆಗಿರಲಿ. ಕನಸಿನ ಹುಡುಗ ಹೀಗಿರಲಿ: ಕೇಳಿದಷ್ಟು ಸುಖ ಕೊಡಬೇಕು. ತಾಳ್ಮೆಯಿಂದ ಇರಬೇಕು. ಮನಸ್ಸಿನ ಕತೆ ಅರ್ಥ ಮಾಡಿಕೊಂಡು ಭಾವನೆಯಿಂದ ಸ್ನೇಹ ಬೆಳೆಸಿ ಒಳ್ಳೆ ಗಂಡನಾಗಿ ಬಾಳು ನಡೆಸಬೇಕು. ಸಮಾಜದೊಂದಿಗೆ ಒಳ್ಳೆಯ ತಾಳಮೇಳ ಇರಲಿ. ಓಕೆನಾ? ಮುಕ್ತವಾಗಿ ಬಾಳು ನಡೆಸಲು ಸಹಕಾರ ನೀಡಬೇಕು. ಮೊದಲು ಸ್ನೇಹಿತರಾಗಿ ಕಾಲ ಕಳೆಯೋಣ. ಒಪ್ಪಿಗೆಯಾದ ಮೇಲೆ ಮದುವೆ ಮಾಡಿಕೊಳ್ಳೋಣ. ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2018ರ ಮಾರ್ಸಿಡೀಸ್ ಬೆನ್ಸ್ GLE 350D ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 52 ಲಕ್ಷ ಆಗಿರುತ್ತೆ. 2018ರಲ್ಲಿ ಪರ್ಚೇಸ್ ಮಾಡಿರ್ತಾರೆ. 90,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 18 ಆಗಿರುತ್ತೆ. ಫ್ಯೂಯಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಶೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 3987 cc ಇದೆ ಮತ್ತು 6 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತನೂ ಹೇಳಿಕೊಂಡಿದ್ದಾರೆ. ಮತ್ತೆ ಟಾರ್ಕ್ ಬಂದು 620 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತನೂ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಇದು ಇಷ್ಟೋ ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮ್ಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಷನ್ ಬೇಕಾದ್ರೆ ಚಾನಲ್ಗೆ ಜಾಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.